ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಕೊಡ್ತಾ ಇದ್ದೀನಿ. ಯಾಕೆಂದರೆ ಅವರು ಸಿನಿಮಾ ನಿರ್ಮಾಣ ಅಥವಾ ಸಿನಿಮಾ ಪ್ರೊಡಕ್ಷನ್ಗೆ ಸಂಬಂಧಪಟ್ಟು ಅವ್ರದ್ದೇನು ವಹಿವಾಟು ವ್ಯವಹಾರ ಇಲ್ಲ. ಆದರೂ ಕೂಡ ಸೊ ಇಂಥದ್ದೊಂದು ಕರಾವಳಿಗೆ ಬಂದ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಅವರು ಮತ್ತು ಮುಂದೆ ನೆರೆದಿರುವ ಎಲ್ಲರೂ ಕೂಡ ಸೇರಿ ಇದನ್ನು ಸಂಭ್ರಮಿಸಬೇಕು ಅಥವಾ ಖುಷಿ ಪಡಬೇಕು ಅನ್ನೋ ಒಂದು ದೊಡ್ಡ ಸಂದರ್ಭಕ್ಕೆ ನಮ್ಮನ್ನೆಲ್ಲರನ್ನೂ ಸಾಕ್ಷೀಭೂತರನ್ನಾಗಿಸಿದ್ದಾರೆ. ಅದು ತುಂಬ ತುಂಬ ಮುಖ್ಯ. ಯಾಕಂದರೆ ಈ ಕಾಲದಲ್ಲಿ ಖುಷಿಯನ್ನು ಅನುಭವಿಸುವವರು ಅಥವಾ ಅದನ್ನು ಖುಷಿ ಪಡುವವರೇ ತುಂಬ ಕಡಿಮೆ. ನಮ್ಮ ತುಂಬ ಆತ್ಮೀಯ ಸ್ನೇಹಿತರು ಕೂಡ ಕೆಲವೊಮ್ಮೆ ನಾವೇನೋ ಮಾಡಿದಾಗ ರಿಯಾಕ್ಟೇ ಮಾಡೋದು ಅಂಥ ಸಂದರ್ಭ ಇದೆ, ಒಂಥರ ಕಲಿಗಾಲ. ಸೊ ಆದರೆ ನನಗಂತೂ ರೋಹನ್ ಅವ್ರ ಪರಿಚಯನೇ ಇಲ್ಲ, ಹಾಗೆ ಹಾದು ಹೋಗುವಾಗ ನೋಡಿದ್ದಷ್ಟೇ ಬಿಟ್ಟು. ಸೊ ಇಂತಹ ಒಂದು ಒಳ್ಳೆಯ ಸಂದರ್ಭ ಮತ್ತು ಒಂದು ಖುಷಿ ಪಡುವ ಕಾರ್ಯಕ್ರಮವನ್ನು, ಸಂಭ್ರಮಿಸುವ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊದಲ ಧನ್ಯವಾದಗಳು. ನಾನೊಬ್ಬ ಟೀಚರ್, ಬಟ್ ತುಂಬ ಗಂಭೀರವಾದ ಸಿನಿಮಾ ನೋಡುಗ. ಸಿನಿಮಾ ನನಗೆ ಎಷ್ಟು ಇಷ್ಟ ಅಂದರೆ, ನಾನು ಜೂನಿಯರ್ ಕಾಲೇಜಲ್ಲಿ ಪಾಠ ಮಾಡುವ ಸರ್ಕಾರಿ ನೌಕರ. ನಾನು 4-5 ವರ್ಷದಿಂದ ಫ್ರಾನ್ಸ್ ದೇಶದಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ, ಕಾನ್ ಫಿಲ್ಮ್ ಫೆಸ್ಟಿವಲ್ ಅಂತ. ಹೋಗ್ತಾ ಇದ್ದೀನಿ, ಪ್ರತಿ ವರ್ಷ ನೋಡೋಕೆ ಹೋಗ್ತೀನಿ. ಲಾಸ್ಟ್ ಇಯರ್ 53 ಸಿನಿಮಾ ನೋಡಿದ್ದೆ, ಈ ಸರಿ 51 ಸಿನಿಮಾ ನೋಡಿದ್ದೀನಿ. ಪ್ರತಿ ತಿಂಗಳ ಸಂಬಳದಲ್ಲಿ ಸ್ವಲ್ಪ ಸಂಗ್ರಹ ಮಾಡಿ ಫೆಸ್ಟಿವಲ್ಗೋಸ್ಕರ ಅಂತ ಇಟ್ಟು ನಾನು ಫೆಸ್ಟಿವಲ್ಗೆ ಹೋಗೋದು. ಯಾಕೆಂದರೆ ಸಿನಿಮಾ ಮಾಧ್ಯಮ ತುಂಬ ಇಂಟ್ರೆಸ್ಟಿಂಗ್ ನನಗೆ ಮತ್ತು ವೇದಿಕೆ ಮೇಲಿರೋರಿಗೆ ಮತ್ತು ನೆರೆದಂಥ ತುಂಬ ಜನರಿಗೆ. ಸಿನಿಮಾ ಮೀಡಿಯಮ್ ಇದೆಯಲ್ಲ, ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಆ ಮಾಧ್ಯಮ ಕೊಡುವ ಖುಷಿ ಇದೆಯಲ್ಲ, ಒಂದು ಸಂತೋಷ ಇದೆಯಲ್ಲ, ಅದು ತುಂಬ ತುಂಬ ಮುಖ್ಯ. ಸೊ ಈ ಸಿನಿಮಾ ನೋಡ್ತಾ ನನಗೆ ಈ ಫಿಲ್ಮ್ ಕ್ರಿಟಿಸಿಸಮ್ನ ಒಳಗಡೆ ನಾನು ಬಂದುಬಿಟ್ಟೆ. ಅಂದರೆ ಸಿನಿಮಾ ಹೇಗೆ ನೋಡಬೇಕು, ಸಿನಿಮಾಕ್ಕೂ ಸಮಾಜಕ್ಕೂ ಏನು ಸಂಬಂಧ. ಅಂದರೆ ನಾನು ಕೇವಲ ಅಂದರೆ ಪತ್ರಿಕೆಗಳು ಬರುವ ರೀತಿಯ ವರದಿಗಳನ್ನು ಮೀರಿ ಬೇರೆ ರೀತಿಯಲ್ಲಿ ಸಿನಿಮಾಗಳನ್ನು ನೋಡೋಕ್ಕೆ ಸಾಧ್ಯ ಇದೆಯಲ್ಲ. ವರದಿಗೆ ಸ್ವಲ್ಪ ಸ್ಪೇಸ್ ಇದೆ, 500 ಶಬ್ದ 600 ಶಬ್ದ. ನನ್ನ ಪುಸ್ತಕ 400 ಪೇಜ್ ಇದೆ ಹತ್ತತ್ರ, ಸರಿ ಸುಮಾರು ಒಂದು 50,000 ವರ್ಡ್ಸ್ ಇದೆ, 50,000 ವರ್ಡ್ಸ್ ಇದೆ. ಒಂದು 7 ವರ್ಷ ತಗೊಂಡಿದ್ದೀನಿ. ನನ್ನ ಆಸಕ್ತಿಯನ್ನು ತಗೊಂಡಿದ್ದು, ನನಗೇನು ಪ್ರಶಸ್ತಿ ಬರಬೇಕು ಅನ್ನೋ ಉದ್ದೇಶಕ್ಕೆ ನಿಜವಾಗ್ಲೂ ಮಾಡಿದ್ದಲ್ಲ. ಪ್ರಶಸ್ತಿ ಬಂದಿದೆ, ಒಂಥರ ಖುಷಿಯಾಗಿದೆ. ಸೊ ಇದೊಂದು ದೊಡ್ಡ ಜವಾಬ್ದಾರಿ ಇದೆ. ಆ್ಯಕ್ಚುಲಿ ತುಂಬ ದೊಡ್ಡ ಪ್ರಶಸ್ತಿ, ತುಂಬ ದೊಡ್ಡ ಜವಾಬ್ದಾರಿ. ಇನ್ನೂ ಕೂಡ ಹೆಚ್ಚಿನ ಬರವಣಿಗೆ ಮಾಡಬೇಕು. ಪ್ರಶಸ್ತಿಗೋಸ್ಕರ ಬರವಣಿಗೆ ಅಲ್ಲ, ತುಂಬ ಗಂಭೀರವಾಗಿ ನಾನು ಏನು ಮಾಡ್ತೀನಿ ಅದೇ ಧ್ಯಾನದಲ್ಲಿ ಅಥವಾ ಅದೇ ಹದದಲ್ಲಿ ಬರೀಬೇಕು, ಓದಬೇಕು, ಸಿನಿಮಾ ನೋಡುವ ಅನ್ನುವ ಜವಾಬ್ದಾರಿಯನ್ನು ಇದು ಹೆಚ್ಚಿಸಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎರಡನೇದು, ವೇದಿಕೆ ಎಲ್ಲರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ಶಿವ ಹೇಳಿದ್ದಾರೆ, ರೂಪಾ ಕೂಡ ಹೇಳಿದ್ದಾರೆ. ತುಂಬ ಈ ಸಾರಿ ನಾನು ಯಾಕೆ ಸಂಭ್ರಮಿಸುವುದು, ಹೆಚ್ಚಿನವ್ರು ಸಂಭ್ರಮಿಸಲ್ಲ ಅನ್ಲಿಕ್ಕೆ ಒಂದು ಕಾರಣ ಅಂದರೆ, ಈ ಸಾರಿ ಬಂದಿರೋ ಪ್ರಶಸ್ತಿಗಳಲ್ಲಿ ಅಷ್ಟು ಪ್ರಶಸ್ತಿ ಕರಾವಳಿಗೆ ಬಂದಿರೋದು. ಸೊ ತುಂಬ ಜನ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ದಾರೋ ಈ ಸಾರಿ ಎಲ್ಲ ಕರಾವಳಿಯವರದ್ದೇ ಆಗೋಯ್ತು ಅಂತ, ಈ ಥರದ್ದು. ಯಾಕೆಂದರೆ ಆಗಬಾರ್ದಂತೇನಿಲ್ಲ, ಅದು ಕರಾವಳಿ ಮಾತ್ರ ಅಲ್ಲ, ಮುಂದಿನ ಸಾರಿ ಅಷ್ಟು ಪ್ರಶಸ್ತಿ ಗುಲ್ಬರ್ಗ ಅಥವಾ ಧಾರವಾಡದವರಿಗೆ ಹೋಗಬೇಕು ಅಂತ ನಾನು ಹೇಳೋದು. ಹೋದರೂ ತೊಂದರೆ ಇಲ್ಲ. ಯಾಕಂದರೆ ನೀವು ಕಳೆದ ಅನೇಕ ದಶಕಗಳನ್ನು ನೋಡಿದರೆ ಪ್ರಶಸ್ತಿಗಳಂದ್ರೆ ಯಾವಾಗಲೂ ಕೂಡ ಹಳೆ ಮೈಸೂರು, ಬೆಂಗಳೂರು ಮೈಸೂರು ಅಲ್ಲಿಗೆ ಮಾತ್ರ. ಯಾಕೆ ಹೋಗಬಾರದು? ಪ್ರಶಸ್ತಿಗಳಲ್ಲೂ ನಮ್ಮ ಪಾಲಿದೆ, ಕರ್ನಾಟಕದಲ್ಲೂ ನಮ್ಮ ಪಾಲಿದೆ. ಸೊ ಕರ್ನಾಟಕ ಅಂದರೆ ಕರಾವಳಿ ಕೂಡ ಭಾಗ. ಹಳೆಯ ಮೈಸೂರಿನ ಮುದ್ದೆ, ಮಂಡ್ಯ, ಬೆಂಗಳೂರು ಇದ್ದಂಗೆ ಬಾಯ್ಲ್ಡ್ ರೈಸು ಮತ್ತು ಫಿಶ್ ಕರಿ ಕೂಡ ಕರ್ನಾಟಕದ ಕಲ್ಚರ್ನ, ಕರ್ನಾಟಕದ ಒಂದು ಪ್ರತಿನಿಧಿತ್ವದ ತುಂಬ ಇಂಪಾರ್ಟೆಂಟ್ ಆದ ಭಾಗ. ಆ ಕಾರಣಕ್ಕೆ ಅದು ಅವ್ರು ಹೊಟ್ಟೆ ಕಿಚ್ಚುಪಡುವ ಅಗತ್ಯ ಇಲ್ಲ. ನನ್ನ ಪ್ರಕಾರ ಸಂಭ್ರಮಿಸಬೇಕು. ಮತ್ತು ನಾನು ಹೇಳೋದು, ನೆಕ್ಸ್ಟ್ ಟೈಮ್ ಇನ್ನೊಂದು ಭಾಗಕ್ಕೆ ಕರ್ನಾಟಕದ ಯಾವುದು ಭಾಗ ಪ್ರಶಸ್ತಿ ಬರಬೇಕು. ಹೀಗೆ ಅದು ಕರಾವಳಿ ಪ್ರಶಸ್ತಿ ಅಲ್ಲ, ಇಡೀ ಕರ್ನಾಟಕದ ಪ್ರಶಸ್ತಿ. ಸೊ ಈ ದೊಡ್ಡ ಜವಾಬ್ದಾರಿ ಇನ್ನೂ ಕೂಡ ನನಗೆ ಪರ್ಸ್ನಲಿ, ನಾನು ಫಿಲ್ಮ್ ಮೇಕಿಂಗ್ ಕೂಡ ಆರಂಭ ಮಾಡಿದ್ದೀನಿ.
ಇನ್ನು ಫಿಲ್ಮ್ ಕೂಡ ಮಾಡಬೇಕು ಹೇಳುವ ಆಸೆ ಮತ್ತು ಜವಾಬ್ದಾರಿಯನ್ನು ಕೂಡ ಅದು ಹೆಚ್ಚಿಸಿದೆ. ಮಿಥ್ಯ ತುಂಬ ಒಳ್ಳೆಯ ಸಿನಿಮಾ ನೋಡುವ ಅಭ್ಯಾಸ ನಮ್ಮಲ್ಲಿ ಇಲ್ಲ, ಸಿನಿಮಾ ಕಡಿಮೆ ಆಗ್ತಿದೆ, ಬೇರೆ ಬೇರೆ ಕಾರಣಕ್ಕೆ ಕಡಿಮೆ ಆಗ್ತಿದೆ. ಮೊಬೈಲ್ ನಮಗೆ ರೀಲ್ನ ಸ್ಪೇಸ್ ಇದೆ, ಯಾರಿಗೂ ಪುರ್ಸೋತಿಲ್ಲ, ಮತ್ತು ನಮಗೆ ಬೇಕಾಗುವ ಎಲ್ಲ ಎಂಟರ್ಟೈನ್ಮೆಂಟ್ ರೀಲಲ್ಲೇ ನಾವು ಬಿಂಚ್ ವಾಚ್ ಮಾಡ್ತೀವಿ, ರೀಲಲ್ಲೇ ಸಿಕ್ಕಿರುತ್ತೆ. ಮತ್ತು ತುಂಬ ಕಾರಣ ಇದೆ ಯಾಕೆ ಸಿನಿಮಾ ಕ್ಷೀಣಿಸ್ತಾ ಇದೆ ಅದಕ್ಕೆ ತುಂಬ ತುಂಬ ಕಾರಣ ಇದೆ. ಆದರೆ ಮಿಥ್ಯಾದಂತಹ ಸಿನಿಮಾವನ್ನು ಯಾಕೆ ನೋಡಬೇಕನ್ನೋದು ಅನ್ನೋ ಸಂದರ್ಭದಲ್ಲಿ ಬಹುಶಃ ನನ್ನಂಥ ವಿಮರ್ಶಕರು ಇನ್ನೂ ಹೆಚ್ಚಾಗಬೇಕು, ಸಮಾಜಕ್ಕೆ ಮುಡಿಸ್ಬೇಕು ಅಂತ ಹೇಳಿ ನಾನು ತಿಳಿತೀನಿ. ಬಹುಶಃ ಒಂದು ಹದಿಹರೆಯದ ಹುಡುಗ, ಎರಡು ಅಪ್ಪ ಮತ್ತು ಅಮ್ಮ ಮುಂಬೈನಲ್ಲಿ ಅಪ್ಪ ಅಮ್ಮನನ್ನು ಕಳ್ಕೊಂಡು ಕರಾವಳಿಗೆ ಬರುವ ಹದಿಹರೆಯದ ಹುಡುಗ ಹೇಗೆ ಆ ಮುಂಬೈ ಪ್ರದೇಶದಿಂದ ಕರಾವಳಿಯಲ್ಲಿ ಒಂದು ಮೀನನ್ನು, ಒಂದು ಸಿಹಿ ನೀರಿನ ಮೀನನ್ನು ಸಮುದ್ರದಲ್ಲಿ ಹಾಕಿದ್ರೆ ಅದು ಹೆಂಗೆ ಒಗ್ಗಿಕೊಳ್ಳೋದು, ಅಥವಾ ಸಮುದ್ರದ ಮೀನನ್ನು ಸಿಹಿ ನೀರಿಗೆ, ಬ್ಯಾಕ್ ವಾಟರ್ನ ನೀರಿಗೆ ಹಾಕಿದರೆ ಅದು ಹೆಂಗೆ ಅಡಾಪ್ಟ್ ಆಗಲ್ವೋ ಅಂತಹ, ಮತ್ತು ಅದರ ಜೊತೆಗೆ ಅಪ್ಪ ಅಮ್ಮ ಇಬ್ಬರನ್ನು ಕಳ್ಕೊಂಡು ಕ್ರೈಸಿಸ್ ಅಲ್ಲಿರುವ ಒಬ್ಬ ಹುಡುಗನ ಮನೋಮೂಲದ ಸಂಕಟಗಳನ್ನು ಅತ್ಯಂತ ಅದ್ಭುತವಾಗಿ ಸುಮಂತ್ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಕ್ಚುಲಿ ಅಮೆಝಾನ್ ಪ್ರೈಮಲ್ಲಿ ಇದೆ, ಸುಮಂತ್ ಜೊತೆ ನಾನು ಮಾತಾಡ್ತಿದ್ದೆ. ಸುಮಂತ್ ತುಂಬ ನೋವನ್ನು ಹೇಳ್ತಾ ಇದ್ರು, ಏನಂದರೆ ಅಮೆಝಾನ್ ಪ್ರೈಮಿಂದ ಅವ್ರಿಗೆ ಸಿಕ್ಕಿರೋ ಹಣ 90,000 rupees, 90,000. ಪ್ರದೀಪ್ ಅವರು ರಿಲೀಸ್ ಮಾಡಿದ್ರು ಸಿನಿಮಾವನ್ನು, ಹೇಳ್ತಿದ್ರು ಪ್ರದೀಪ್ ನನ್ನ ಸಂಬಂಧಿಗಳೇ ನೋಡೋಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಇಂತಹ ಹಾಗಿದ್ರೆ ಸಿನಿಮಾ ಯಾಕೆ ಮಾಡಬೇಕು, ಒಳ್ಳೆ ಸಿನಿಮಾ ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಅಥವಾ ವಿಮರ್ಶೆಯನ್ನು ಕೂಡ ನಾವು ಹಾಕೋಬೇಕು, ಅದು ಕೂಡ ತುಂಬ ತುಂಬ ಮುಖ್ಯ. ನಾಟಕ ತುಂಬ ರೂಪ